ತೀರ್ಥಹಳ್ಳಿಯಲ್ಲಿ ಇಂದು ಮನಕಲುಕುವಂತಹ ದೃಶ್ಯ ನಡೆದಿದೆ. ತೀರ್ಥಹಳ್ಳಿ ತುಂಗಾ ನದಿಯ ತೀರ ಜೀವನ ಕೊನೆಗಾಣಿಸಲು ನಿರ್ಧರಿಸಿದ್ದಂತಹ ಒಬ್ಬ ವೃದ್ಧೆ ಸುಮಾರು 90 ವರ್ಷದ ಲಕ್ಷ್ಮೀದೇವಿ, ಮೂಲತಃ ದೇವಂಗಿಯವರು, ಶಿವಮೊಗ್ಗದಲ್ಲಿರುವಂತಹ ಮಗಳ ಮನೆಯಿಂದ ಆಸ್ಪತ್ರೆಗೆ ಹೋಗುತ್ತೇನೆ ಅಂತ ಹೇಳಿ ಹೊರಟಿದ್ರು. ಆದರೆ ಅವರ ಮನಸ್ಸಿನಲ್ಲಿ ಬೇರೆದ್ದೇ ಚಿಂತೆ ಓಡ್ತಾ ಇತ್ತು. ಯಾರೂ ನೋಡಿಕೊಳ್ಳುತ್ತಿಲ್ಲ ಎನ್ನುವಂತಹ ಬೇಸರ, ಒಂಟಿತನದ ನೋವು, ಈ ಎಲ್ಲದರ ನಡುವೆ ತುಂಗಾ ಸೇತುವೆ ಬಳಿ ಕುಳಿತು ಜೀವನಕ್ಕೆ ಕೊನೆ ಹಾಕುವಂತಹ ನಿರ್ಧಾರಕ್ಕೆ ಬಂದಿದ್ರು. ಆದರೆ ಅದೃಷ್ಟವಶಾತ್ ಅವರ ನಡೆ ಗಮನಿಸಿದಂತಹ ಸ್ಥಳೀಯರು ಮತ್ತು ಪೊಲೀಸರು ತಕ್ಷಣ ಕ್ರಮ ಕೈಗೊಂಡರು. ಎಸ್ಐ ಸುರೇಖಾ, ಡ್ರೈವರ್ ಸುನಿಲ್ ಡಿಸೋಜಾ ಅವರ ಸಹಕಾರದಿಂದ ಲಕ್ಷ್ಮೀದೇವಿ ಅವರನ್ನು ಸುರಕ್ಷಿತವಾಗಿ ಸೊಪ್ಪುಗುಡ್ಡೆ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕರೆದೊಯ್ಯಲಾಯಿತು. ಈ ಸಂದರ್ಭದಲ್ಲಿ ತೀರ್ಥಹಳ್ಳಿ ಪೊಲೀಸ್ ಇನ್ಸ್ಪೆಕ್ಟರ್ ಇಮ್ರಾನ್ ಬೇಗ್, ಡಿವೈಎಸ್ಪಿ ಅರವಿಂದ್ ಕುಲಗಜ್ಜಿ ಸಹ ಉಪಸ್ಥಿತರಿದ್ದರು. ಒಂದು ಜೀವ ಮತ್ತೊಮ್ಮೆ ಬದುಕಿನತ್ತ ತಿರುಗಿತು. ಒಂದು ಕ್ಷಣ ತಡವಾಗಿದ್ರೆ ಇದು ದುಃಖಾಂತ್ಯವಾಗ್ತಾ ಇತ್ತು. ಆದರೆ ಈ ಘಟನೆ ಒಂದು ಪ್ರಶ್ನೆಯನ್ನೇ ಎಬ್ಬಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಏಕೆ ಇಂತಹ ಒಂಟಿತನದ ನೋವು ಹೆಚ್ಚಾಗ್ತಾ ಇದೆ? ಮಕ್ಕಳು, ಕುಟುಂಬ ಇದ್ರೂ ಕೂಡ ಹೃದಯದಲ್ಲಿ ಖಾಲಿತನ ಯಾಕೆ? ಹಿರಿಯರನ್ನ ಕಾಳಜಿ ವಹಿಸುವುದು, ಅವರ ಜೊತೆ ಮಾತನಾಡುವುದು, ಅವರಿಗೆ ಬೇಕಾಗಿರುವುದು ಹಣ ಅಲ್ಲ, ಸ್ವಲ್ಪ ಪ್ರೀತಿ, ಸ್ವಲ್ಪ ಸಮಯ. ಇದು ಕೇವಲ ಒಂದು ಘಟನೆ ಅಲ್ಲ, ಸಮಾಜಕ್ಕೆ ಒಂದು ಎಚ್ಚರಿಕೆ. ಮೀಡಿಯಾ 9 ಕನ್ನಡ, ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.